ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ರೀ, ನನಗೂ ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸತ್ತಿತ್ತು. ಆಮೇಲೆ ಸ್ವೀಟ್ ರೆಸಿಪಿನೂ ಏನೂ ಮಾಡಿರಲಿಲ್ಲ ನಾನು. ಅದಕ್ಕೆ ಇವತ್ತು 7 ಕಪ್ ಬರ್ಫಿ ಮಾಡೋಣ ಅಂತೇಳಿ ನಿಮ್ಗೆ ತೋರಿಸ್ಕೊಡತ್ತೀನಿ ರೀ. ಇಲ್ಲೇ ಮೊದಲಿಗೆ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡೀನಿ. ಅದಕ್ಕೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ ರೀ. ನಾ ಇದನ್ನು ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ಇದು ಮನೆ ಒಳಗೆ ಮಿಲ್ ಮಾಡಿಸಿದ್ದ ಕಡಲೆ ಹಿಟ್ಟು. ಹೊರಗಡೆ ತಗೊಂಬಂದಿದ್ದ ಕಡಲೆ ಹಿಟ್ಟು ಆದ್ರೆ ಸ್ವಲ್ಪ ಹಸಿ ವಾಸನೆ ಜಾಸ್ತಿ ಇರ್ತೈತಿ. ಇದು ಚೆನ್ನಾಗಿರ್ತೈತಿ, ಮನೆಯಲ್ಲೇ ಮಿಲ್ ಮಾಡಿಸಿದ್ದಾಗಿದ್ರೆ ಚೆನ್ನಾಗಿರ್ತೈತಿ. ಇದಕ್ಕೆ 1 ಕಪ್ ಅಷ್ಟು ಹಾಲು ಹಾಕ್ಕೊಳತ್ತೀನಿ ರೀ ನಾನು. ಹಾಲು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು ರೀ. ಒಮ್ಮೆಗ್ಲೆ ಹಾಕೊಂಡ್ಬಿಟ್ವಿ ಅಂದ್ರೆ ಹಾಲು ಜಾಸ್ತಿ ಗಂಟಾಗಿಬಿಡ್ತೈತಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕು ರೀ. ಇದು ಚಲೋ ಹೊತ್ತಾಗ ಎಲ್ಲ ಗಂಟೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ರೀ. ಮೀಡಿಯಮ್ ಫ್ಲೇಮ್ನಾಗನೇ ಇರಬೇಕು, ಉರಿ ಜಾಸ್ತಿ ಮಾಡೋಕೆ ಹೋಗ್ಬಾರ್ದು. 1 ಕಪ್ ಅಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಳತ್ತೀನಿ ರೀ. ಅದನ್ನು ಹಾಕ್ಕೊಂಡು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಆದಮೇಲೆ 2.5 ಕಪ್ ಅಷ್ಟು ನಾನು ಸಕ್ಕರೆ ಹಾಕ್ಕೊಳತ್ತೀನಿ ರೀ. ನಿಮ್ಗೆ ಮೀಡಿಯಮ್ ಸ್ವೀಟ್ ಬೇಕಂದ್ರೆ 2 ಕಪ್ ಅಷ್ಟು ಆದ್ರೆ ಸಾಕು ನೋಡಿರಿ. ಸ್ವೀಟ್ ಕರೆಕ್ಟಾಗಿರ್ತೈತಿ 2 ಕಪ್ ಅಷ್ಟು ಆದ್ರೆ. ನೀವು 2 ಕಪ್ ಸಕ್ಕರೆ ತೊಗೊಂಡ್ರೆ ಇನ್ನು 1 ಕಪ್ ನೀವು ಡ್ರೈ ಫ್ರೂಟ್ಸದ್ದು ಪೌಡರ್ ಯಾವುದಾದ್ರೂ ಹಾಕ್ಕೋಬೋದು, ನಡಿತೈತೆ ಅದು ಹಾಕ್ಕೊಂಡ್ರು. ಆಮೇಲೆ 1 ಕಪ್ ತುಪ್ಪ ತೊಗೊಂಡಿದ್ನಲ್ರಿ, ಅದ್ರೊಳಗೆ ಅರ್ಧ ಕಪ್ ಅಷ್ಟು ತುಪ್ಪ ಇವಾಗ ಹಾಕ್ಕೊಳತ್ತೀನಿ ರೀ ನಾನು. ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತ ಹೋಗ್ತೇನೆ ರೀ. ಇದು ಮಿಕ್ಸ್ ಮಾಡ್ಕೊತ ಹೋದಂಗೆ ಸಕ್ಕರೆ ಎಲ್ಲ ಕರಗ್ತೈತೆ ರೀ. ಕರಗಿ ಆದಮೇಲೆ ಇದು ಪಾಕದ ಥರ ಆಗ್ತಾ ಹೋಗ್ತೈತಿ. ಇದನ್ನು ಹಂಗೆ ಕೈ ಬಿಡ್ದಂಗೆ ಮೀಡಿಯಮ್ ಫ್ಲೇಮ್ನಾಗ ನಾವು ತಿರುಗಿಸ್ಕೋತ ಇರ್ಬೇಕು ರೀ. ತಳ ಎಲ್ಲ ಬಿಟ್ಕೋತ ಬಂದಂಗೆ ಇನ್ನು ಅರ್ಧ ಕಪ್ ತುಪ್ಪ ಏನಿತ್ತಲ್ರಿ ಅದನ್ನು ನಾ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ತುಪ್ಪ ಎಲ್ಲ ಹಿರ್ಕೊಳ್ಳೋವರೆಗೂ ಮತ್ತು ಒಂದು ಸಲ ಇದನ್ನು ಹಂಗೆ ಕೈ ಬಿಡ್ದೆ ತಿರುಗಿಸ್ಕೋತ ಇರ್ಬೇಕು ರೀ. ಇದು ತಳ ಎಲ್ಲ ಬಿಡ್ತಾ ಬಂದಂಗೆ ನಾವು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೋಬೇಕು ರೀ. ಅದನ್ನು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ರೀ. ಟ್ರಾನ್ಸ್ಫರ್ ಆದಮೇಲೆ 2 ಅವರ್ಸ್ ಇದನ್ನು ಫ್ರಿಜ್ನಾಗಾದ್ರೂ ಇಡ್ಬೋದು ರೀ, ಹೊರಗಡೆ ಆದರೂ ಸೆಟ್ ಆಗಕ್ಕೆ ಬಿಡ್ಬೇಕು. ಮೇಲೆ ಡೆಕೋರೇಷನ್ಗೆ ಅಂಥೇಳಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕ್ಕೊಳತ್ತೀನಿ ರೀ ನಾನು. ನೀವು ಡ್ರೈ ಫ್ರೂಟ್ಸು ಹಾಕ್ಕೋಬೋದು. ಈ ಥರ ಸೆಟ್ ಆದಮೇಲೆ ಇದನ್ನು ಚಾಕುವಿಂದ ನಾವು ಕಟ್ ಮಾಡ್ಕೋಬೋದು. ಈಸಿಯಾಗಿ ಕಟ್ ಆಗ್ತೈತಿ. ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಇತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. 7 ಕಪ್ ಬರ್ಫಿನ ಭಾರಿ ಈಸಿ ಐತಿ, ಆಮೇಲೆ ಟೇಸ್ಟೂ ಮಸ್ತ್ ಇರ್ತೈತಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ. ಥ್ಯಾಂಕ್ ಯು ಸೋ ಮಚ್.